ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ ಟು. ನಾವಿವತ್ತು ನಾಟಿ ಕೋಳಿ ಯೂಸ್ ಮಾಡಿಕೊಂಡು ಹೇಗೆ ಫೇಮಸ್ ಕುಂದಾಪುರ ಚಿಕನ್ ಕರಿ ಮಾಡೋದು ಅಂತ ನೋಡುವ. ಇದು ಇಡ್ಲಿ, ದೋಸೆ, ಕೊರಿ ರೊಟ್ಟಿ, ರೈಸ್ ಎಲ್ಲದರ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ಅಂತ ನೋಡ್ಕೊಳ್ಳುವ. 2 kg ನಾಟಿ ಕೋಳಿ ಚಿಕನ್, 3 ಟೊಮೆಟೊ, 4 ನೀರುಳ್ಳಿ, 3 ಸ್ಪೂನ್ ಕೊತ್ತಂಬರಿ ಬೀಜ, 1 ಮುಷ್ಟಿ ಒಣಮೆಣಸು, 2 ಸ್ಪೂನ್ ಕಾಳುಮೆಣಸು, 1.5 ಸ್ಪೂನ್ ಜೀರಿಗೆ, ಸಣ್ಣ ಚಕ್ಕೆ 1-2 ಪೀಸು, ಸೋಂಪು ಕಾಳು 1/4 ಚಮಚ, 10 ಲವಂಗ, 2 ಏಲಕ್ಕಿ, 1 ಸ್ಟಾರ್ ಮತ್ತು ಎಣ್ಣೆ, ಹಸಿನ ಹುಡಿ. ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಬಾಣಲೆನ ಕಾಯಿಸಿ ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಆಯಿಲ್ನ ತಗೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ 1 ಮುಷ್ಟಿಯಷ್ಟು ಒಣಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಇವಾಗ ಮೆಣಸು ಸ್ವಲ್ಪ ಫ್ರೈ ಆಗ್ತಾ ಬಂತು. ಹಾಗೆ ಇದೇ ಬಾಣಲೆಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಇಲ್ಲ ಕೊರಿಯಾಂಡರ್ ಸೀಡ್ಸ್ ಅಂತಾರೆ, ಅದನ್ನು ಹಾಕ್ತಾ ಇದ್ದೇವೆ. ಇದರ ಜೊತೆಗೆ ಕಾಳು ಮೆಣಸು ಕೂಡ ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಆಮೇಲೆ ಜೀರಿಗೆ ಹಾಗೆ ಸ್ವಲ್ಪ ಮೆಂತೆ ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಈ ಚಕ್ಕೆ, ಸೋಂಪು, ಲವಂಗ, ಏಲಕ್ಕಿ ಮತ್ತು ಈ ಸ್ಟಾರ್ ಇದೆಲ್ಲನೂ ಬಾಣಲೆಗೆ ಹಾಕ್ತಾ ಇದ್ದೇವೆ. ಕೆಲವರು ಇದೆಲ್ಲ ಸಪ್ರೇಟಾಗಿ ಫ್ರೈ ಮಾಡ್ತಾರೆ, ಆದರೆ ನಾವು ಎಲ್ಲ ಮಸಾಲೆ ಐಟಮ್ಸ್ ಒಂದರಲ್ಲೇ ಫ್ರೈ ಮಾಡ್ಕೊಂಡಿದ್ದು. ಮತ್ತು ಇವಾಗ ನಮ್ಮದು ಮಸಾಲೆ ಐಟಮ್ಸ್ ಎಲ್ಲ ಒಳ್ಳೆ ಫ್ರೈ ಆಗಿದೆ. ಹಾಗೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ಬಿಡುವ. ಹಾಗೆ ಮಸಾಲೆಗೆ ನಮಗೆ ಕಾಯಿ ಬೇಕು. ಅದಕ್ಕೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗಿದ ಮೇಲೆ ಕಾಯಿನ ಹಾಕಬೇಕು. ಮತ್ತು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಅರಿಶಿನ ಹುಡಿ ಕೂಡ ಆ್ಯಡ್ ಮಾಡಿದ್ದೇವೆ. ಮತ್ತು ತೆಂಗಿನಕಾಯಿನ ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಮೀಡಿಯಮ್ ಫ್ರೈ ಆದರೆ ಸಾಕು. ಇವಾಗ ಇದು ಕೂಡ ಮೀಡಿಯಮ್ ಫ್ರೈ ಆಗಿದೆ. ಹಾಗೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣಿಲಿಕ್ಕೆ ಇಟ್ಟು ಬಿಡುವ. ನಾವಿವಾಗ ಫ್ರೈ ಮಾಡಿರೋ ಎಲ್ಲ ಮಸಾಲೆನ ಗ್ರೈಂಡರ್ನಲ್ಲಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಆಗಲಿಕ್ಕೆ ಹಾಕಿದ್ದೇವೆ. ಇಲ್ಲಿ ನಮ್ಮದು ಮಸಾಲೆ ಆಗೋ ಅಷ್ಟರಲ್ಲಿ ನಾವು ಚಿಕನ್ನ ಬೇಯಿಸ್ಕೊಳ್ಳುವ. ಇವಾಗ ನಮ್ಮದು ನಾಟಿ ಕೋಳಿ ಕುಕ್ ಮಾಡಲಿಕ್ಕೆ ನಾವೊಂದು ಪಾತ್ರೆ ತಗೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈ ಕಟ್ ಮಾಡಿರುವಂಥ ಆನಿಯನ್ನ ಹಾಕ್ತಾ ಇದ್ದೇವೆ. ಆನಿಯನ್ ಸರಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಷ್ಟರ ತನಕ ಫ್ರೈ ಆಗಲಿಕ್ಕೆ ಬಿಟ್ಬಿಡಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಹಾಗೆ ಇವಾಗ ನಾವು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೇವೆ. ಇಲ್ಲಿ ಟೊಮೆಟೊ ಫ್ರೈ ಆದಮೇಲೆ ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿದ್ದೇವೆ.
ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇವೆ. ನಾವಿಲ್ಲಿ 2 kg ಆಗುವಷ್ಟು ನಾಟಿ ಕೋಳಿನ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಇಟ್ಟಿದ್ದು, ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇವೆ. ಇದನ್ನು ಇವಾಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದರ ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಒಂದು 10 to 15 ಮಿನಿಟ್ಸ್ಗೆ ಒಂದು ಸಾರಿ ಚಿಕನ್ನ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ಪಾತ್ರೆಗೆ ಮಸಾಲೆ ಹಿಡಿಬೋದು. ಇವಾಗ ನಮ್ಮದು ಚಿಕನ್ ಬೆಂದಿದೆ. ಹಾಗೆ ನಾವು ರೆಡಿ ಮಾಡಿದ ಮಸಾಲೆನ ಇದಕ್ಕೆ ಇವಾಗ ಆ್ಯಡ್ ಮಾಡ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಮಸಾಲೆ ಉಳಿದಲ್ಲಿ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕಿಬಿಡಿ. ಇವಾಗ ಮಸಾಲೆನ ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಒಂದು ಕುದಿ ಬರೋ ತನಕ ಇಟ್ಟು ಬಿಡಿ. ನೋಡಿ, ನಮ್ಮ ಚಿಕನ್ ರೆಡಿ ಆಗ್ತಾ ಬಂತು. ಹಾಗೆ ಒಳ್ಳೆ ಕುದಿ ಕೂಡ ಬಂದಿದೆ, ನಮ್ಮ ಚಿಕನ್ ಕೂಡ ಒಳ್ಳೆ ಬೆಂದಿದೆ. ಹಾಗೆ ನಾವು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೇವೆ. ಕೊರಿಯಾಂಡರ್ ಲೀವ್ಸ್ನ ಹಾಕ್ಕೊಂಡು ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮದು ಕುಂದಾಪುರ್ ಫೇಮಸ್ ಚಿಕನ್ ಕರಿ ರೆಡಿ ಆಗ್ತದೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.